ವ್ಯಾಪ್ತಿಯಲ್ಲಿ ಬರುವ ಬೇವನೂರ ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ 134ನೇ ಜಯಂತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದ್ದು, ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನಗಳನ್ನು ಸಲ್ಲಿಸುವ ಮೂಲಕ ಜ್ಯೋತಿ ಬೆಳಗಿ ಜಯಂತಿಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗಿದ್ದು, ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ದಯಾನಂದ ವಾಘಮೋರೆ ವಕೀಲರು ಮಾತನಾಡಿದ್ದು ಹೀಗೆ. ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೋ ಈ ವೋಟ್ ಅನ್ನೋದು ಹೆಂಗ್ ಬರ್ತಂದ್ರ 1931-32 ಇಸ್ವಿ ಒಳಗ ನಮ್ಗೆ ಯಾರಿಗೆ ವೋಟ್ ಹಾಕೋಕಿಲ್ಲಾಗಿತ್ತು. ಯಾರಿಗೆ ವೋಟ್ ಹಾಕೋಕಿತ್ತಪ್ಪ ಅಂತಂದ್ರ ಯಾರು BA ಡಿಗ್ರಿ ಮುಗಿಸ್ಯಾರು, ಯಾರೋ ಜಮೀನ್ದಾರ್ ಅದಾರು, ಮತ್ತೆ ಯಾರು ಸರ್ಕಾರ ಟ್ಯಾಕ್ಸ್ ಕಟ್ತಾರೋ ಈ 3 ವರ್ಗದವ್ರಿಗೆ ಮಾತ್ರ ವೋಟ್ ಹಾಕೋಕಿತ್ತು. ನಾವ್ ಯಾರಾದ್ರೂ ಜಮೀನ್ದಾರ್ ಇದ್ದೀವನ್ರಿ, ಈಗ ಜಮೀನ್ ಇಲ್ಲ ನಮ್ಗೆ. ಅವಾಗ ಯಾರೋ ನಮ್ಗೆ ಜಮೀನ್ದಾರ್ ಇಲ್ಲಾಗಿದ್ವಿ. ಹಂಗಂದ್ರ ಅವಾಗ ಏನ್ BA ಡಿಗ್ರಿ ಮುಗಿಸಿವೇನ್ರಿ ನಾವು? ಅವಾಗ ನಾವು BA ಡಿಗ್ರಿನೂ ಮುಗಿಸಿಲಾಗಿದ್ದೀವಿ. ನಮ್ ಕಲ್ತಂತವ್ರು ಯಾರು ಇಲ್ಲಾಗಿದ್ರು. ಹಂಗಂದ್ರೆ ಸರ್ಕಾರ ಟ್ಯಾಕ್ಸ್ ಕಟ್ಟೋರು ಯಾರು? ಬಿಸ್ನೆಸ್ ಮಾಡೋರು. ನಾವು ಯಾರು ಬಿಸ್ನೆಸ್ ಮಾಡೋರು ಅಲ್ಲ. ಹಿಂಗಾಗಿ ಈ 3 ಇದೇ ಸಂದರ್ಭದಲ್ಲಿ ಬಾಹು ಸಾಹೇಬ್ ಕಾಂಬಳೆ ವಕೀಲರು ಉಪನ್ಯಾಸಕರಾಗಿ ಮಾತನಾಡಿದ್ದು ಹೀಗೆ. ಜಯಂತಿ ಕಾರ್ಯಕ್ರಮ ಏಪ್ರಿಲ್ 14ನೇ ತಾರೀಕಿನಿಂದ ಇವತ್ತು ಏಪ್ರಿಲ್ 28ನೇ ತಾರೀಕು ಅನೇಕ ಜಯಂತಿ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಆದರೆ ಇಲ್ಲಿ ವಿಶೇಷವಾಗಿ ಬೇವನೂರು ಗ್ರಾಮದಲ್ಲಿ ಬಹಳ ಒಂದು ಹಬ್ಬದ ರೀತಿಯಲ್ಲಿ ಹೆಣ್ಣು ಮಕ್ಕಳು ಹಿರಿಯರು ಎಲ್ಲರೂ ಕೂಡಿ ನೀವು ಆಚರಣೆ ಮಾಡ್ತಾ ಇರೋದು ನನಗೆ ಅತ್ಯಂತ ಸಂತೋಷ ತಂದಿದೆ. ತಮ್ಮೆಲ್ಲರಿಗೂ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನ ಕೇಳಬೇಕಾದ್ರೆ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಬರೇ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ವಿಶ್ವದ ಅಂದ್ರೆ ಜಗತ್ತಿನ 150 ದೇಶಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಈ ವರ್ಷ ಆಚರಣೆ ಮಾಡಿದ್ದಾರೆ. ಯಾಕೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದೀವಿ? ಮುತ್ತಾಜದ, ನಮ್ಮ ಅಪ್ಪದ, ನಮ್ಮ ಅಣ್ಣಗಳದ ಯಾರ್ದು ಜಯಂತಿ ಮಾಡಂಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ನಾವು ಜಯಂತಿ ಮಾಡ್ತೀವಿ? ಪ್ರತಿ ಒಂದು ಸಣ್ಣ ಊರು ಹಿಡ್ಕೊಂಡ ದೊಡ್ಡ ದೊಡ್ಡ ಪಟ್ಟಣದವರೆಗೆ ಹಿಡ್ಕೊಂಡು ಪ್ರತಿಯೊಂದು ಊರೊಳಗ ಸಣ್ಣ ಓಣಿ ಒಳಗೂ ಸಹಿತ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆಯನ್ನ ಮಾಡ್ತೀವಿ. ನಾವು ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನ ಮಾಡ್ತೀವಿ ನಾವು ಅಂತಂದ್ರೆ, ಅಂಬೇಡ್ಕರ್ ಅಂದ್ರೆ ಹೆಂಗಿದ್ರು ಅಂತ ಅನ್ನೋದಕ್ಕ ಈಗೇನ್ ನೀವು ಮೇಣಬತ್ತಿ ಹಚ್ಚಿದ್ರಿ ಅಂಬೇಡ್ಕರ್ ಫೋಟೋದ ಮುಂದ ಮೇಣಬತ್ತಿಯನ್ನ ಹಚ್ತಾರ ಬಾಬಾ ಸಾಹೇಬ್ರ ಫೋಟೋದ ಮುಂದೆ. ಯಾಕೆ ಮೇಣಬತ್ತಿಯನ್ನ ಹಚ್ತಾರ ಅಂತಂದ್ರೆ, ಮೇಣದ ಬತ್ತಿ ತನ್ನನ್ನ ತಾನು ಸುತ್ತಕೊಂಡು ಇನ್ನೊಬ್ಬರಿಗೆ ಬೆಳಕ ಕೊಡ್ತೈತೆ. ಅದೇ ರೀತಿ ಬಾಬಾ ಸಾಹೇಬರು ತಮ್ಮನ್ನ ತಾವು ಸುತ್ತಕೊಂಡು ನಮ್ಮ ಸಮಾಜಕ್ಕೆ, ಭಾರತ ದೇಶಕ್ಕೆ ಬೆಳಕು. ನಂತರ ಗೀತಾ ಬಾಹು ಸಾಹೇಬ್ ಕಾಂಬಳೆ ವಕೀಲರು ಇವರು ಕೂಡ ಮಾತನಾಡಿದ್ದು ಏನು ಅನ್ನೋದನ್ನ ಕೇಳೋಣ ಬನ್ನಿ. ನಾನೊಂದೆರಡು ವಿಚಾರ ಬಾಬಾ ಸಾಹೇಬ್ ಬಗ್ಗೆ ಹೆಣ್ಮಕ್ಳಿಗೆ ಏನೇನು ಮಾಡಿದ್ರು, ನಾವು ಏನ್ ಮಾಡತ್ತೀವಿ ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ. ಯಾರು ವಿದ್ಯೆ ಕಲಿಯೋಂಗಿರ್ಲಿಲ್ಲ, ಹೊರಗಡೆ ಹೋಗೋಂಗಿರ್ಲಿಲ್ಲ. ಒಟ್ಟು ನಮ್ಮದೊಂದು ಮನಿ ಕೆಲಸ ಆಯ್ತು, ನಾವಾಯ್ತು, ಹೆಣ್ಮಕ್ಳು ಇಷ್ಟ. ಮೊದಲೆಲ್ಲ ಹೆಂಗಿತ್ತಂದ್ರೆ ಸಣ್ಣ ವಯಸ್ಸಿದಾಗ ಮದುವೆ ಮಾಡಿಕೊಡೋದು, ಗಂಡು ಸತ್ತಂದ್ರೆ ತಲೆ ಬೋಳ್ಸೋದು, ಇವೆಲ್ಲ ಪದ್ಧತಿಗಳನ್ನ ಮಾಡಲಿತ್ತು ನಮ್ಮ ಸಮಾಜದವರು. ನಾವು ಯಾರು ಓದೋ ಹಂಗೂ ಇರಲಿಲ್ಲ. ಆದರೆ ಇವತ್ತು PUCಯಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಮಾಡಿವಿ. ನಾವೊಬ್ಬಕ್ಕೆ ಅಡ್ವೊಕೇಟ್ ಆಗ್ಯಾನು. ಅಂದ್ರೆ ಗಂಡು ಮಕ್ಕಳು ಲೆವೆಲಿಗೆ ನಾವು ಇವತ್ತದೀವಿ. ಅವ್ರೇನು ಸಾಧನೆ ಮಾಡ್ತಾರಲ್ಲ ಆ ಕ್ಷೇತ್ರದಲ್ಲೂ ಸಹಿತ ನಾವು ಸಹಿತ ಸಾಧನೆ ಮಾಡುವುದು ಅನ್ನೋದನ್ನ ನಾವು ಹೆಣ್ಮಕ್ಳು ಇವತ್ತು ನಿರೂಪಿಸ್ತಾ ಬಂದ್ವಿ. ಈ ಒಂದು ಹಕ್ಕನ್ನಾಗಲಿ, ಈ ಒಂದು ಶಕ್ತಿನಾಗಲಿ ಯಾರು ತಂದು ಕೊಟ್ಟಂದ್ರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೆಣ್ಮಕ್ಳು ಎಲ್ರು ಯಾರು ಚಿರುಣಿ ಆಗಿರ್ಬೇಕಾಗಿತ್ತು. ಆದ್ರೆ ನಾವೇನ್ ಮಾಡತ್ತೀವಿ ಅಂದ್ರೆ ಬಾಬಾ ಸಾಹೇಬರನ್ನ ನೆನಪಿಸ್ಕೊಳ್ಳೋದು ಬಿಟ್ಟು, ಬಾಬಾ ಸಾಹೇಬ್ ಬಗ್ಗೆ ನಮ್ಮ ಮಕ್ಕಳಲ್ಲಿ ವಿಚಾರಗಳನ್ನ ಹೇಳೋದು ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ, ಶುಕ್ರವಾರ ಬಂತಂದ್ರೆ ಲಕ್ಷ್ಮೀ ಪೂಜೆ ಮಾಡೋದು, ಲಕ್ಷ್ಮೀ ವ್ರತ ಮಾಡೋದು, ಮನ್ಯಾಗ ಲಕ್ಷ್ಮೀ ಬುಕ್ಕ ಇಟ್ಟೇವ್. ನಾವು ವ್ರತ ಹೇಳೋವಂತ ಒಂದು ಬುಕ್ ಐತೆ ನಮ್ಮಲ್ಲಿ. ನಾವೆಲ್ಲ ಏನ್ ಇಡ್ಬೇಕಾಗಿತ್ತು ನಮ್ಮ ಮನೆಯೊಳಗೆ ಅಂದ್ರೆ ಸಂವಿಧಾನ ತಂದಿಡ್ಬೇಕಾಗಿತ್ತು. ಸಂವಿಧಾನ ನಮ್ಮ ಮನೆಯೊಳಗಿದ್ದಾಗ ನಮ್ಮ ಮಕ್ಕಳಿಗೆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ನಮಗೆ ಏನೇನು ಹಕ್ಕುಗಳನ್ನು ಕೊಡ್ತಾರೋ ಅದನ್ನೆಲ್ಲ ನಾವು ನಮ್ಮ ಮಕ್ಕಳಿಗೆ ಹೇಳಿದ್ರೆ ಇವತ್ತು ಇಂಥ ಪರಿಸ್ಥಿತಿ ನಮಗೆ ಬರ್ತಿರ್ಲಿಲ್ಲ. ಆದ್ರೆ ಮನೆಯಲ್ಲಿ ತಾಯಂದ್ರು ದೇವರ ದಿಂದ ಅನ್ಕೊಂಡು ತಿರುಗಾಡೋದ್ರಿಂದ ಇವತ್ತು ನಮಗೆ ಈ ಪರಿಸ್ಥಿತಿ ಬಂದಿರ್ಬೋದು ಅಂತ ಹೇಳಿ ನನಗೆ ಯಾವಾಗಲೂ ಅನಿಸ್ತಿರ್ತೈತಿ. ಸೊ ಅದಕ್ಕೆ ಹೆಣ್ಮಕ್ಳು ಏನು ದಯವಿಟ್ಟು ಈ ಪೂಜೆ ಪುನಸ್ಕಾರ ಬಿಡ್ರಿ. ಯಾವ ದೇವರು ಸಹಿತ ಹೆಣ್ಮಕ್ಳಿಗೂ ಸಮಾನವಾದ ಸ್ಥಾನಮಾನ ಕೊಡ್ರಿ
ಅವ್ರಿಗೆ ಶಿಕ್ಷಣದಲ್ಲಿ ಹಕ್ಕು ಕೊಡ್ರಿ, ಅವ್ರಿಗೆ ನೌಕರಿ ಒಳಗೆ ಹಕ್ಕು ಕೊಡ್ರಿ, ಅವ್ರನ್ನು ಸಮಾನವಾಗಿ ನಾವು ನೋಡಬೇಕು. ಇವತ್ತು ಹೆಣ್ಮಕ್ಳ ಆಸ್ತಿ ಒಳಗೆ ಹಕ್ಕು ಬಂತಂದ್ರೆ ಅದು ಯಾರೋ ನಮ್ಮ ಅಜ್ಜ ನಮ್ಮ ಮುತ್ತಾತ ತಂದು ಕೊಟ್ಟದಲ್ಲ, ಬಾಬಾ ಸಾಹೇಬ್ ಕೊಟ್ಟಿರುವಂಥ ಸಂವಿಧಾನದಲ್ಲಿ ಬಂದತಿ. ಈ ಎಲ್ಲ ಹಕ್ಕುಗಳು ತಂದು ಕೊಟ್ಟಿರುವಂಥ ಬಾಬಾ ಸಾಹೇಬರನ್ನ ನಾವು ಪ್ರತಿ ದಿವಸ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರನ್ನ ಪೂಜೆ ಮಾಡೋದ್ರ ಮುಖಾಂತರ ಸ್ಮರಣೆ ಮಾಡ್ಕೋಬೇಕು. ಅದ್ರ ಮುಖಾಂತರ ನಾವು ಬಾಬಾ ಸಾಹೇಬರಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ನಾನು ನಿಮ್ಗೆಲ್ಲರಿಗೂ ಹೇಳ್ತಾ, ಈ ಸಂದರ್ಭದಲ್ಲಿ ಪಿಯುಸಿಯಲ್ಲಿ ಹೆಚ್ಚು ಅಂಕು ಪಡೆದಂತಹ ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡಲಾಗಿದೆ. ಭಾರತದ ಜನತೆಯಾದ ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಉಪವಾಸ ಈ ಸಂದರ್ಭದಲ್ಲಿ ಪಂಚಾಯಿತಿ ಕಾರ್ಯದರ್ಶಿಗಳಾದಂತಹ ಪ್ರಕಾಶ್ ಕುಲಕರ್ಣಿ, ಮಾನವ ಹಕ್ಕುಗಳ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ದಾವೂದ್ ಮಕಾಂದಾರ್ ಮತ್ತು ವಕೀಲರಾದಂತಹ ಉಮಾಕಾಂತ್ ವಾಗಮೋರೆ, ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಅನಿಲ್ ಯಮಗಾರ್ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದರು. ಅಷ್ಟೇ ಅಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಮುಖಂಡರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ವಿಶೇಷವಾಗಿದ್ದು, ಈ ಕಾರ್ಯಕ್ರಮವನ್ನು ರಾಜು ಎಲ್ ವಾಗ್ಮೋರೆ ಸ್ವಾಗತಿಸಿ ವಂದನಾರ್ಪಣೆಯನ್ನು ಸಲ್ಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಾಜು ವಾಗಮೋರೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.